ಮನೆಗೆ ಬಂದು 5 ದಿನ ಆಯ್ತು, ಅಂದ್ರೆ 5 ನೈಟ್ಸ್ ಸ್ಪೆಂಡ್ ಮಾಡಿದೀವಿ. ಬಟ್ ನಾವು ಅರೇಂಜ್ ಮಾಡ್ಕೊಂಡಿರೋದು ಇದು ಒಂದೇ, ಅಂದ್ರೆ ಕಿಚನ್ ಒಂದೇ ಅರೇಂಜ್ ಆಗಿರೋದು. ಆಲ್ಮೋಸ್ಟ್ ಆಲ್ ಇದು 100% ಎಲ್ಲ ಅರೇಂಜ್ ಆಗೋಯ್ತು. ಬೇಡದೇ ಇರೋ ವಸ್ತುಗಳನ್ನೆಲ್ಲ ಅಲ್ಲಿ ಹಾಕ್ಬಿಟ್ಟಿದೀವಿ. ಇನ್ನೂ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಇದ್ರೊಳಗೆ ತುಂಬಿಸ್ಬಿಟ್ಟಿದೀವಿ. ಅದಾದ್ಮೇಲಿಂದ ಮಂಡೇ ಸ್ಟಾರ್ಟ್ ಆಯ್ತಲ್ಲ, ಕೆಲ್ಸದ ಮೇಲೆ ಇಬ್ರು ಕೂತ್ಕೊಂಡ್ವಲ್ಲ, ಇನ್ನೇನು ಮಾಡಕ್ಕಾಗಿಲ್ಲ. ರೈಟ್ ಫ್ರಮ್ ಫ್ರಂಟ್ ಡೋರ್ ಇಂದ ಹಿಡಿದು ಬೆಡ್ರೂಮ್ ವರ್ಗೂ ಯಾವುದೇ ರೀತಿಯಾದ ಏನಂತ ಅರೇಂಜ್ಮೆಂಟ್ ನಾವು ಮಾಡ್ಕೊಂಡಿಲ್ಲ. ಎಲ್ಲ ಅಲ್ಲಲ್ಲಿ ಹಂಗಂಗೆ ಬಿದ್ದವೆ. ಇಲ್ಲಷ್ಟು ಐಟಮ್ ಬಿದ್ದವೆ, ಇಲ್ಲೊಂದಷ್ಟು ಐಟಮ್, ಅಲ್ಲೊಂದಷ್ಟು ಐಟಮು, ಇದೊಂದು ಹಿಂಗೆ. ಆಮೇಲೆ ಬಟ್ಟೆಗಳಂತೂ ಇನ್ನೂ ಓಪನ್ ಮಾಡಿಲ್ಲ, ಇದೆಲ್ಲ ಹಂಗೆ ಇದೆ. ಯಾವ ಕಬೋರ್ಡ್ನು ಜೋಡಿಸಿಲ್ಲ. ಹಂಗೆ ಆಫೀಸ್ ರೂಮ್ ಅಲ್ಲಿ ಮಾತ್ರ ನಾವು ಕೆಲಸ ಮಾಡೋದಿಕ್ಕೆ ಮಂಜುಗ್ ಒಂದು ಟೇಬಲ್, ನಂದೊಂದು ಟೇಬಲ್ ಅಷ್ಟೇ ಅರೇಂಜ್ ಮಾಡ್ಕೊಂಡಿರೋದು. ಇನ್ನು ಸುಮಾರು ಕೆಲಸ ಇದೆ, ಇನ್ನ 2 ದಿನ ಬೇಕು ನಮ್ಗೆಲ್ಲ ಅರೇಂಜ್ ಮಾಡ್ಕೊಳಕ್ಕೆ. ಎನಿವೇಸ್, ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು. ನಾನು 5 ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ವಿ. ನೋಡೋಣ ಇವತ್ತಿನ ದಿನ ಏನಾಗುತ್ತೆ ಅಂತ. ನಿಮ್ಗೆ ಗೊತ್ತಿರಂಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ದೇವಸ್ಥಾನದಲ್ಲಿ ನಮಗೆ ಪೂಜೆ ಎಲ್ಲ ಆದ್ಮೇಲೆ 12 ದಿನ ನಾನ್ ವೆಜ್ ತಿನ್ನಂಗಿಲ್ಲ ಅಂತ ಹೇಳಿದ್ರು. ಆ 12ನೇ ದಿನ ನೆನ್ನೆಗೆ ಬ್ರೇಕ್ ಆಯ್ತು. ಅಂದ್ರೆ ಬ್ರೇಕ್ ಅಂದ್ರೆ ಮೊನ್ನೆಗೆ ಮುಗೀತು. ನೆನ್ನೆ ನಾವು ಹೋಗಿ ರಾತ್ರಿ ಒಂದು ಅರ್ಧ kg ಚಿಕನ್ ತಗೊಂಡ್ಬಿಟ್ಟು ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಎದ್ದು ಈಗ ಮತ್ತೆ ಹೋಗ್ತಾ ಇದೀವಿ ಚಿಕನ್ ತರೋದಕ್ಕೆ. ಯಾಕಂದ್ರೆ ಚಿಕನ್ ತಂದ್ಬಿಟ್ಟ ಮೇಲೆ ಇವತ್ತು ಏನಾದ್ರೂ 1 hour 2 hour ಟೈಮ್ ಸಿಕ್ಕಿದ್ರೆ ಬಟ್ಟೆಗಳನ್ನ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇವತ್ತು ಮಂಜು ಅವರು ಫುಲ್ ಫ್ರೀ ಇದ್ದಾರೆ. ಇಷ್ಟು ದಿವಸ ಫುಲ್ ಮೈಕೈ ನೋವು ಅಂತ ಹೇಳ್ತಾ ಇದ್ರು. ಇದು ಯಾರು ಬರೆದ ಕಥೆಯು, ಇವತ್ತು ಅದೇ ಕಂಟಿನ್ಯೂ ಆಗ್ತಾ ಇದೆ ನನಗೆ. ಇವತ್ತು ಬೇಗ ಎದ್ದಿದ್ದೀನಿ. ಇವತ್ತು ಮೇನು ನಿದ್ದೆ ಆಗಿಲ್ಲ ಸರಿಯಾಗಿ. ಸೊ ಹಂಗಾಗಿ ಅದು ಮೈಂಡ್ ಇನ್ನೂ ನಿದ್ದೆ ಮೂಡಲೇ ಇದೆ. ಬಟ್ ಇದೆಲ್ಲ ನೋಡಿದ್ರೆ ನಿದ್ದೆ ಹೋಗ್ಬಿಡ್ತಾ ಇದೆ ನನಗೆ. ನೋಡಿ, ಫ್ಯಾನ್ ಅರ್ಧಂಬರ್ಧ ಬಿಚ್ಬಿಟ್ಟು ಇಲ್ಲಿ ಇಟ್ಟಿದ್ಯಾ ಅಲ್ವಾ? ಸ್ಕ್ರೂ ಡ್ರೈವರ್ ಇಲ್ಲ, ಎಲ್ಲಿಂದ ಬಿಚ್ಚಾನ? ಒಂದ್ ವಿಂಗ್ ಬಿಚ್ಬಿಟ್ಟು ಅದ್ರಲ್ಲಿ ಬರ್ಲಿಲ್ಲ ಅದ್ರ. ಇರ್ಲಿ ನಡಿ, ಅದಕ್ಕೆ ನಾವು ಮೊದಲು ಹೋಗಿ ಚಿಕನ್ ತಂದ್ಬಿಟ್ಟು ಮೊದಲು ಕುಕ್ ಮಾಡ್ಬಿಟ್ಟು ತಿಂದ್ರೆ ಆಮೇಲೆ ತಲೆ ಓಡತ್ತೆ ಏನ್ ಮಾಡ್ಬೇಕು. ಓಕೆ, ಸೊ ಈ ಮನೆಯಲ್ಲೂ ನಮಗೆ ಕಾರ್ಗೆ ಪಾರ್ಕಿಂಗ್ ಸಿಗ್ಲಿಲ್ಲ. ಬಟ್ ಏನಂದ್ರೆ ಒಂದು ಬೈಕ್ ನಿಲ್ಸ್ಕೊಳಕ್ಕೆ ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗ್ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಕಾರು ನಂದು ಇವಾಗ ನೀವು ನೋಡ್ದಂಗೆ ಇಲ್ಲಿ ಎಲ್ಲೂ ಇಲ್ಲ. ಕಾರ್ನ ತಗೊಂಡೋಗಿ ನಮ್ಮ ಮನೇಲಿ ಹಾಕಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಪಾರ್ಕಿಂಗ್ ಚೆನ್ನಾಗಿರೋದ್ರಿಂದ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಬಂದಿದ್ದೀವಿ. ಏನಾದ್ರೂ ಅವಶ್ಯಕತೆ ಬಂತು ಅಂದ್ರೆ ಹೋಗಿ ಈ ಗಾಡಿನ ಅಲ್ಲಿ ಬಿಡ್ತೀನಿ, ಕಾರ್ ತಗೊಂಡು ಬರ್ತೀನಿ. ಅದೊಂದು ಅಡ್ವಾಂಟೇಜ್. ಅದೊಂದು ಅಡ್ವಾಂಟೇಜ್. ಇದೊಂದು ವೆಯ್ಟ್. ಇದು ಕೀ, ಹಳೆ ಕಾಲದ ಕೀ ಇದು. ಲಾಕ್ ಆಗಿನ ಕಾಲದ್ದು ಲಾಕ್ ಅಲ್ಲ, 2 ಕೀ. ಅದು ಸಪ್ರೇಟ್ ಮಾಡ್ಬೇಕು ಮನು ನಾವು. ಹೌದು, 2 ಒಂದೇ ಕೀ, ಸುಮ್ಮನೆ ಎತ್ಕೊಂಡು ಓಡಾಡೋದು. ಹಾಲಲ್ಲೆಲ್ಲ ಹಿಂಗೆಲ್ಲ ಗುಡ್ಡೆ ಹಾಕೊಂಡಿರೋದಕ್ಕೆ ಎಷ್ಟು ಬೇಗ ಅದನ್ನ ಜೋಡಿಸ್ತೀವಿ ಅಂತ ಅನಿಸಿದೆ. ಇವತ್ತು ಸ್ವಲ್ಪನಾದ್ರೂ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬರ್ತಿದಂಗೆನೆ ಈ ಗಂಟು ಬಿಚ್ಕೊಂಡು ಕೂತಿದ್ರೆ ನಾನೆಲ್ಲ ಜೋಡ್ಸೋಕೆ ಹೋಗ್ತಾವ್ರೆ ಅನ್ಕೊಂಡಿದ್ದೆ. ಬಟ್ಟೆ ಹೋಗ್ತಾ ಇದ್ದೀನಪ್ಪ, ಎಲ್ಲವೇ ಬಟ್ಟೆಗಳು ಅನ್ನೋದೇ ಗೊತ್ತಿಲ್ಲ. ಬಟ್ಟೆದೇನ್ಮನು ಒಂದ್ ದಿನದ ಕೆಲಸ ಇವತ್ತು ಮುಗಿಸ್ಕೊಬಿಡೋಣ ಬೆಟರ್. ಯಾಕಂದ್ರೆ ಆಪ್ಷನ್ನೇ ಇಲ್ಲ ಬಟ್ಟೆ. ಇವಾಗ ಆಚೆ ಎಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೂ ಬಟ್ಟೆಗಳಿಲ್ಲ. ಸಿಗ್ತಾ ಇಲ್ಲ. 3-4 ಗಂಟೆ ಮಾಡೋರೆ, ಅದ್ರಲ್ಲೆಲ್ಲ ಮಿಕ್ಸ್ ಅಪ್ ಮಾಡ್ಬಿಟ್ಟವ್ರೆ. ಯಾರ್ಯಾರ್ದು ಎಲ್ಲೆಲ್ಲಿ ಇದೆಯೋ ಏನೋ ಗೊತ್ತೇ ಆಗ್ತಿಲ್ಲ. ಇವತ್ತು ಮುಗಿಸ್ಕೊಂಡು ವಾಷಿಂಗ್ ಮೆಷಿನ್ ಒಂದು ಸೆಟ್ ಮಾಡ್ಕೊಟ್ಬಿಡಿ. ಇವತ್ತು ವಾಶ್ ಮಾಡೋದ್ನೆಲ್ಲ 1-2 ರೌಂಡ್ ವಾಶ್ ಮಾಡಿ ಒಣಗಾಕ್ಬಿಟ್ಟು. 2 days ಇಂದ ದಿನ ಮಳೆ ಬರ್ತಾ ಇದೆ ಇಲ್ಲಿ. ಸ್ಟಾರ್ಟ್ ಆಯ್ತು ಮಾನ್ಸೂನ್ ಅನ್ಸತ್ತೆ, ಗೊತ್ತಿಲ್ಲ ಇನ್ನು. ಬರ್ಬೋದು, ಬರ್ದೇನೂ ಇರ್ಬೋದು ಈ ವರ್ಷ ಮಳೆ. ಏನೋ ಕೆಲಸ ಮಾಡಕ್ ಬಂದು ಬೇರೆ ಏನೋ ಕೆಲಸ ಮಾಡ್ದಂಗ ಆಗ್ತಾ ಐತೆ. ಇಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತ್ಕೊಬಿಟ್ಟವ್ರತ್ತಾಗಿ. ನನಗೆ ಬೇಕಿರೋದು ಶಾರ್ಟ್ಸ್ ಮತ್ತೆ ಟೀ ಶರ್ಟ್. ನಿನ್ಗೆ ಅವು ಬೇಕು ಅಂದ್ರೆ ಇಲ್ಲಿರೋವನ್ನ ಖಾಲಿ ಮಾಡಿದ್ರೆ ಆಮೇಲೆ ನಿನಗೆ ಸಿಗ್ತವೆ. ಅದಕ್ಕೆ ಹೇಳಿದ್ದೀನಿ, ನಿಂಗೆ ಒಂದು ಚಡ್ಡಿ ಟೀ ಶರ್ಟು ಬೇಕು ಅಂದ್ರೆ ಇವೆಲ್ಲ ನನ್ಗೊಂಚೂರು ಹೆಲ್ಪ್ ಮಾಡ್ಕೊಡು, ಎತ್ತಿಟ್ಬಿಡ್ತೀನಿ, ಆಮೇಲೆ ಸಿಗ್ತವೆ, ಅಲ್ಲಿ ತನಕ ಸಿಗಲ್ಲ ಅಂತ. ಬರೀ ಕಸ ಕಡ್ಡಿಗಳು ತುಂಬ್ಕೊಂಡಿರೋದೇ ಆಗಿದೆ. ಇದೆಲ್ಲ ನೋಡ್ತಾ ಇದ್ದೀನಿ. ಏನಕ್ಕೆ ತುಂಬ್ಕೊಂಡಿದ್ದೋ ಇವನ್ನ ನಾವು ಗೊತ್ತಿಲ್ಲಪ್ಪ. ಎಲ್ಲ ನೀನು, ನನಗದು ಯಾವ್ದು ಜ್ಞಾಪಕನೇ ಇಲ್ಲ. ಅದಕ್ಕೆ ಎಲ್ಲ ಡಿಸ್ಪೋಸ್ ಮಾಡ್ತಾ ಇದ್ದೀನಿ. ಇದೇನು ಗಣೇಶ ಅವಾಗ ಇಟ್ಕೊಂಡಿದ್ದೆ, ಇವಾಗ ಏನ್ ಮಾಡಕ್ಕಿದು ಬೇಡ. ಆಮೇಲೆ ಇನ್ನೊಂದೇನೋ ಸಿಕ್ತು, ಇದು ಮರ್ತೇ ಹೋಗ್ಬಿಟ್ಟಿತ್ತು. ಅದು ನನ್ನ ಹತ್ರ ಇದೆ ಅಂತ ಎಲ್ಲಿ ಇಟ್ಟೆ ನೀನು? ಇದಿದು ಶಂಕ, ನಂದು ಚೈಲ್ಡ್ಹುಡ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಅವನು ಎಲ್ಲೋ ಟ್ರಿಪ್ ಹೋದಾಗ ಮಾಡಿಸ್ಕೊಂಡು ಬಂದಿದ್ದ. ನಾವು 4 ಜನ ಇದ್ವಿ ಫ್ರೆಂಡ್ಸ್. ಎಲ್ರಿಗೂ ಒಂದು ನಮ್ಮ ಹೆಸರಲ್ಲಿ ಮಾಡಿಸ್ಕೊಂಡು ಬಂದಿದ್ದು. ಇದೆಲ್ಲಾದ್ರೂ ಇಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇದು ಮೇಲೆ ಇಟ್ಬಿಡು. ಇಟ್ಟಾದ್ಮೇಲೆ ನಿನ್ಗೆ ಎತ್ಕೊಡ್ತೀನಿ ನಂದು ಟೀ ಶರ್ಟು, ಆಮೇಲೆ ಹೋಗೋಣ.
2 ವೀಕ್ಸ್ ಆದ್ಮೇಲೆ ಚಿಕನ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ಬಟ್ ಏನೇನು ಹಾಕ್ಬೇಕು ಅನ್ನೋದೇ ಮರ್ತೋಗ್ತಾ ಇದೆ ನನಗೆ. ಬಟ್ ಶುಂಠಿ ಬೆಳ್ಳುಳ್ಳಿ ಮೆಣಸು ಈ 3 ಮ್ಯಾಂಡೇಟ್ರಿ ಅಲ್ವಾ. ಇದು 3 ಹಾಕಿದ್ಮೇಲೆ ಬಾಕಿದೆಲ್ಲ ಏನು ಬರೀ ಆಪ್ಷನಲ್ಲು. ನೋಡೋಣ ಏನೇನಿದೆ ಅದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಇವಾಗ ಮಾಡ್ತಾ ಇರೋದೇ ನಂದೇ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಬೇಕಾ ಇಲ್ಲ ಡ್ರೈ ಐಟಮ್ ಬೇಕಾ ಫಸ್ಟ್ ಅದನ್ನ ಕೇಳ್ಬಿಡೋಣ ಮನುನ. ಆಮೇಲೆ ನನಗಿಷ್ಟ ಬಂದಿದ್ದು ಮಾಡಿ ಅವ್ರು ತಿಂದಲೇ ಹೋಗ್ಬಿಟ್ರೆ ಸರ್ ಗ್ರೇವಿ ಬೇಕಾ ಡ್ರೈ ಬೇಕಾ ಬಿರಿಯಾನಿ ಬೇಕಾ ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ಅಲ್ಲ ನೀವೇನು ಆರ್ಡ್ರ್ ಮಾಡ್ತೀರಾ ಅದೇ ನಿಮ್ಮ ಪ್ಲೇಟಿಗೆ ಬರೋದು. ನಮಗಿಷ್ಟ ಬಂದಿದ್ದು ಕೊಡಿ ಅಂತ ಅಂದ್ರೆ ನಾವು ಬೇಕಾದ್ರೆ ತಂದಿಡ್ತೀವಿ ಬಿಸಿನೀರು. ಯು ಆರ್ ಅ ವೆರಿ ಗುಡ್ ಹಸ್ಬೆಂಡ್. ದೃಷ್ಟಿ ತೆಗಿಬೇಕು ನಿನಗೆ. ಗಂಡದಿರು ಈ ತರ ಹೇಳ್ಬಿಟ್ರೆ ತಲೆನೋವೇ ಇರಲ್ಲ. ಬನ್ನಿ ಮತ್ತೆ ನಂದೇ ಸ್ಟೈಲಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಇವಾಗ. ಎರಡು ವಾರ ಆದ್ಮೇಲೆ ಮನೆಯಲ್ಲಿ ಚಿಕನ್ ಸ್ಮೆಲ್ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಮಂಜು ನೋಡ್ರಿ ಇಲ್ಲಿ ಮಾಡೋದಿರ್ಲಿ, ಇಲ್ಲಿ ಸೀರಿಯಲ್ ನೋಡ್ಕೊಂಡು ಇವರು ಇಲ್ಲಿ ಕುಕಿಂಗ್ ಮಾಡೋದು. ಊಟದಿಂದ ಅರ್ಧಕ್ಕೆ ಹೇಳ್ಬಾರ್ದು. ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇ ಇರಲ್ಲ. ಕೊಬ್ಬರಿ ತಿನ್ಕೊಂಡು ಕೊಬ್ಬರಿ ನುಂಗ್ತಿದ್ಯೋ ಚಿಕನ್ನೇ ನುಂಗ್ತಿದ್ಯೋ ಗೊತ್ತಿಲ್ವೇ. ಕೊಬ್ಬರಿ ಹಂಗೆ ಇನ್ನೆಷ್ಟೊತ್ತಾಗತ್ತೆ? ಇನ್ನೊಂದು 10 ನಿಮಿಷ ಕಾಲ್ಗಂಟೆ ಅಷ್ಟೇ. ಮಸಾಲೆ ಹಾಕಿದ್ರೆ ಆಯ್ತು. ಓಕೆ. 2 ವಾರ ಅದು ಹೆಂಗೆ ಚಿಕನ್ ತಿಂದಂಗೆ ಇದ್ದೆ ಅನ್ನೋದು ನನಗೆ ಗೊತ್ತಿಲ್ಲ. ಯೂಶಲಿ ನನ್ನ ಕೈಯಲ್ಲಿ ಆಗಲ್ಲ. ಫೇವ್ರೆಟ್ ಫುಡ್ ಅದು. ಬಟ್ 2 ವಾರ ಇದ್ದೆ. ಯಪ್ಪ ನಮ್ಮ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ದೋಸೆ ಪ್ಲಸ್ ಚಿಕನ್ ಕರಿ. ಬಟ್ ನನಗೆ ನೆನ್ನೆದು ಸ್ವಲ್ಪ ಬೀಟ್ರೂಟ್ ಪಲ್ಯ ಉಳ್ಕೊಂಡಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ವೇಸ್ಟ್ ಮಾಡೋದು ಬೇಡ ಅಂತ ಚಿಕನ್ ಟೇಸ್ಟ್ ಮಾಡೋಣ ಅಂತ 2 ಪೀಸ್ ಚಿಕನ್ ಹಾಕೊಂಡಿದ್ದೀನಿ. ಮನು ಇನ್ನು ಚಿಕನ್ ನೋಡಿದ್ಮೇಲೆ ವೆಜ್ ಮುಟ್ತಾರ ಇಲ್ಲ, ಅದಕ್ಕೇನೆ ಅವ್ರಿಗೆ ಕೊಟ್ಟಿಲ್ಲ. ಮೂಡ್ ಬಂದಾಗ ಕೇಳ್ತಾರೆ. ಏನಪ್ಪಾ ಬೀಟ್ರೂಟ್ ಪಲ್ಯ ಇದೆ ಬೇಕಾ? ಅದೇ ತಿನ್ಕೋ, ಇನ್ನ ತಿನ್ಕೋ. ಯಾರಾದ್ರೂ ಒಂದು ಖಾಲಿ ಮಾಡ್ಬೇಕಾಗತ್ತೆ. ಸೊ ನೀವು ಮಾಡಿ ಅದನ್ನ. ನಮ್ಗೇನ್ ಬೇಜಾರಿಲ್ಲ, ನಾವು ಮಾಡ್ತೀವಿ. ನೋಡಿದ್ರಾ 2 hours later. ಇವತ್ತು ಬೇಗ ತಿಂಡಿ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆನೆಲ್ಲ ಜೋಡಿಸ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆ ಓನರ್ ಬಂದಿದ್ರು, ಅಗ್ರಿಮೆಂಟ್ ತಗೊಂಡು ಬಂದಿದ್ರು. ಸೊ ಇದೊಂದು ಅವ್ರ ಹತ್ರ ಮಾತಾಡ್ಕೊಂಡು ಅಗ್ರಿಮೆಂಟ್ ಎಲ್ಲ ಕೊಟ್ಟು ಹೋದ್ರು. 2 ಶೀಟ್ ಇರೋದು ಅಗ್ರಿಮೆಂಟು. ಏನು ಜಾಸ್ತಿ ಬರ್ಸೇ ಇಲ್ಲ, ಸಿಂಪಲ್ ಆಗಿ ಬರ್ಸಿದ್ದಾರೆ. ಸೊ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ನೋಡಿ 2 ಗಂಟೆಗೆ ಇನ್ನು 5 ನಿಮಿಷ ಇರೋದು. ಅಲ್ಲಿ ತರ ಟೈಮ್ ಸ್ವಲ್ಪ ತೋರ್ಸೋದ್ ಕಷ್ಟ. ಹೈಟ್ ಆಗೋಯ್ತು ಇದು ಕ್ಲಾಕ್. ಅಲ್ಲಿ ಕರೆಕ್ಟ್ ಆಗಿತ್ತು, ಒಂದ್ ಸ್ವಲ್ಪ ಡೌನ್ ಆಗಿ. ಸೊ ಅದಕ್ಕೆ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ಪೆಕ್ಸ್ ಕ್ಲೀನ್ ಮಾಡಬೇಕು. ಅಜ್ಜಿಗೆ ಅರ್ವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅನ್ನೋದು ಗಾದೆ ಇದೆ. ಆ ಕತೆ ಆಯ್ತು ನಿಂದು. ಹೌದು, ಎಲ್ರಿಗೂ ಅವ್ರವ್ರ ಚಿಂತೆ. ನಮ್ ಸ್ಪೆಕ್ಸ್ ಕ್ಲೀನ್ ಆಗ್ಲಿಲ್ಲ ಅಂದ್ರೆ ನಮ್ ಕಣ್ ಕಾಣಲ್ಲ. ಕ್ಲೀನ್ ಆದ್ರೂ ಕಾಣಲ್ಲ, ಅದು ಸೆಕೆಂಡ್ರಿ. ಫಸ್ಟ್ ಪ್ರೈಮರಿ ಮಾತಾಡೋದು. ಸೆಕೆಂಡ್ರಿನೇ ಇಂಪಾರ್ಟೆಂಟ್. ನೀನ್ ಪ್ರೈಮರಿ ಮಾತಾಡ್ತಾ ಇರೋದು ನೋವೇರ್ ರಿಲೇಟೆಡ್. ಸೊ ಇವಾಗ ನಾನು ಮಾಡ್ತೀನಿ. ನಿದ್ದೆ 5 ನಿಮಿಷ ಇರೋದು. ನಿದ್ದೆ ಎಲ್ಲಿಂದ ಮಾಡ್ತೀಯಾ? ನಿನ್ನ 5 ನಿಮಿಷ 5 ಅವರ್ ಲೆಕ್ಕ. ಅದೇ ನೋಡಿ ಹೆಂಗೆ ಹೇಳ್ತಾರೆ ಇವರು. 5 ನಿಮಿಷ 5 ಅವರ್ ಲೆಕ್ಕ ಅಂತೆ. ನಂದು ಏನೋ ಹೇಳ್ಕೊಳ್ಳಿ, ತಲೆ ಏನು ಕೆಡಿಸ್ಕೋಬೇಕು. ಹೇಳೋರು ಇದ್ದೇ ಇರ್ತಾರಪ್ಪ ಪ್ರಪಂಚದಲ್ಲಿ. ನಾವು ತಲೆ ಕೆಡಿಸ್ಕೋಬಾರ್ದು. ನಾವ್ ಹೆಂಗ್ ಪ್ರಿಯಾರಿಟಿ ಕೊಡ್ತೀವಿ ಅದ್ರ ಮೇಲೆ ಹೋಗತ್ತೆ ಅಲ್ವಾ? ನೋಡಿ ಅವ್ರ ಬೈಯಲ್ಲೇ ಹೇಳಿಸ್ತೆ. ಇದನ್ನೆಲ್ಲ ತೆಗೆದು ಒರೆಸ್ಬಿಟ್ಟು ಬಿಡ್ತೀನಿ ಡ್ರೈ ಆಗೋದಿಕ್ಕೆ. ಆಮೇಲೆ ಯಾವಾಗ್ಲಾದ್ರೂ ಸಂಜೆ ಇಲ್ಲ ನಾಳೆ, ತಪ್ಪಿದ್ರೆ ಸ್ಯಾಟರ್ಡೆಗೆ ಪೋಸ್ಟ್ ಪೋನ್. ಹೌದು ಸ್ವಾಮಿ ಬಂದ್ರಪ್ಪ ಇವ್ರು ಒಬ್ರು. ಆವಾಗಲೇ ಕಬೋರ್ಡ್ ಕ್ಲೀನ್ ಮಾಡ್ತೀನಿ ಅಂತ ಬಂದಿದ್ನಲ್ಲ, ಮಾಡಿ ಹೋಗಿದೆ. ಎಲ್ಲಾನು ತೆಗ್ದಿಲ್ ಕಾಟ್ ಮೇಲೆ ವಾಪಸ್ ಡಂಪ್ ಮಾಡ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಹೋಗಿದ್ದೆ.
ಮಲಗಿದ್ದೆ. ಇವಾಗ ಜೋಡಿಸ್ಕೋಬೇಕು. ಅಲ್ಲೇ ಸುಮಾರು ಹೊತ್ತಾಯ್ತು, 1.5 hour ಆಯ್ತು. ಹಸಿಯಲ್ಲಿ ಕಾಫಿ ಕುಡಿತಾ ಇದೆ, ಮನಗೂ ಮಾಡ್ಕೊಟ್ಬಿಟ್ಟು. ಸಂಜೆ 5 ಗಂಟೆ ಆಯ್ತು. ಇವಾಗಿರೋ ಕ್ಲೈಮೇಟಿಗೆ ಏನಾದ್ರು ಬಿಸಿ ಬಿಸಿ ಬೇಕು ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಮನು ಪದೇ ಪದೇ ಕಾಫಿ ಕೇಳ್ತಾ ಇರ್ತಾರ, ನನ್ಗೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸದ್ಯಾಗಿ 3-4 days ಇಂದ ಸರಿಯಾಗಿ ನಿದ್ದೆ ಕೂಡ ಆಗ್ತಾ ಇಲ್ಲ. ನೈಟ್ ಏನೋ ಒಂಥರ ಮಿಕ್ಸ್ಚರ್ ಆಫ್ ಡ್ರೀಮ್ಸ್, ಅಂದ್ರೆ ಒಳ್ಳೇದು ಕೆಟ್ಟದು ಎಲ್ಲ ಸೇರಿ 4 ರಾತ್ರಿಗಳು ಕಂಟಿನ್ಯೂಸ್ ಆಗಿ ಡ್ರೀಮ್ಸ್ ಬಂದಿದೆ ನನ್ಗೆ. ಕನ್ಸು ಏನಪ್ಪಾ ನಿನ್ಗೆ? ಏನ್ ಡ್ರೀಮ್ಸ್? ಬೇಜಾನ್ ಬರ್ತಾ ಇತ್ತು, ಮಿಕ್ಸ್ಡ್ ಡ್ರೀಮ್ಸ್ ಬರ್ತಾ ಇದೆ. ನಿನ್ಗೂನುನಾ? ಒಳ್ಳೇದು ಇರತ್ತೆ, ಕೆಟ್ಟದು ಇರತ್ತೆ. ನನಗೆ ಅಲ್ಲಿ ಬರ್ದಂಗೆ ತೀರಾ ಕೆಟ್ಟದ್ದು ಬರಲ್ಲ. ಕೆಟ್ಟದ್ದು ಅಂತ ಹೇಳಲ್ಲ, ಒಳ್ಳೇದೇ ಬರ್ತಾ ಇದೆ. ಬಟ್ ಅದ್ರಲ್ಲಿ ಇಷ್ಟು ಕೂಡ ಕೊಡ್ತಾವಲ್ಲ, ಅದು ಕೆಟ್ಟದ್ದು ಅನ್ಸುತ್ತೆ ಅಷ್ಟೇ. ಹೌದು, ನಿಂಗೆ ಅಲ್ಲೂ ಡ್ರೀಮ್ಸ್ ಬರೋದಾ? ನನಗೆ ಎಲ್ಲಾ ಕಡೆನೂ ಬರ್ತಿದ್ದೆ, ಬರೀ ಕೆಟ್ಟವೇ ಬರ್ತಾವ. ನಾನೀಗ ಮಲ್ಕೊಂಡ್ರೆ ನಿದ್ದೆ ಬಿಟ್ಟು ಇನ್ನೇನು ಬರ್ತಿರ್ಲಿಲ್ಲ. ಈಗ ಯಾಕೆ ಒಂದು 3 days ಇಂದ ಕನ್ಸುಗಳು ಬರ್ತಾ ಇದೆ. ಅಲ್ಲಿಗೆ ಏನಾದ್ರು ಒಂದು ದೇವ್ರ ಫೋಟೋ ಏನಾದ್ರು ಹಾಕೋ. ಒಂದೊಂದ್ಸರಿ ಜಡ್ಜ್ ಮಾಡಕ್ಕೆ ಕಷ್ಟ ಆಗೋಗ್ಬಿಡುತ್ತೆ, ಅದು ಒಳ್ಳೇದಾ ಕೆಟ್ಟದಾ ಅಂತ. ಆ ತರ ಮಿಕ್ಸ್ಡ್ ಎಮೋಷನ್ ಅನ್ನೋ ತರ ಇದು ಮಿಕ್ಸ್ಡ್ ಫೀಲಿಂಗ್ಸ್ ಡ್ರೀಮ್ಸ್ ಇದು. ಫಸ್ಟ್ ಟೈಮ್ ಈ ಏರಿಯಾಗೆ ಬಂದ್ಮೇಲೆ ವಾಕಿಂಗ್ ಹೋಗಿದ್ವಿ ಇಬ್ರುನು. ಈಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದೀವಿ. ನಮ್ಮ ಹಳೇ ಏರಿಯಾನೇ, ಬಟ್ ಇದು ಯೂಶಲಿ ಈ ರೋಡಲ್ಲಿ, ಇವತ್ತು ಹೋಗಿದ್ ರೋಡಲ್ಲಿ ವಾಕ್ ಮಾಡ್ತಿರ್ಲಿಲ್ಲ. ನಾವು ಮೊದಲು ವಾಕ್ ಮಾಡ್ತಿದ್ದಿದ್ದು ರೋಡ್ಗಳು ಕಂಪ್ಲೀಟ್ ಡಿಫ್ರೆಂಟ್. ಯಾಕೆಂದ್ರೆ ಇಲ್ಲಿಂದ ನಮ್ಮ ಮನೆ ಒಂದ್ ಸ್ವಲ್ಪ ದೂರ. ನಮ್ಮ ಮನೆ, ನಮ್ದು ಈಗ ಇರೋ ಮನೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಇದು ಡಿಫ್ರೆಂಟ್ ರೋಡ್ಗಳು, ಬಟ್ ಏರಿಯಾ ಸೇಮ್ ಫೀಲ್ ಅಲ್ವಾ? ಏನು ಅಂತ ಚೇಂಜ್ ಇಲ್ಲ. ಏನಂದ್ರೆ ಎಲ್ಲ ಆಕ್ಸೆಸಿಬಲ್ ಇರುತ್ತೆ ಅಷ್ಟೇ. ಆಕ್ಸೆಸಿಬಲ್, ದಟ್ ಇಸ್ ಡಿಫ್ರೆಂಟ್ ಸ್ಟೋರಿ. ವಾಕಿಂಗಿಗೆ ಹೇಳ್ತಾ ಇರೋದು ನಾನು. ವಾಕಿಂಗ್ ಚೆನ್ನಾಗಿದೆ, ಕೂಲ್ ಪೀಸ್. ಒಳಗೆ ಇಂಟೀರಿಯರ್ ಹೋಗ್ಬಿಟ್ರೆ ಏನು ತೊಂದರೆ ಇಲ್ಲ. ವಾಕಿಂಗ್ ಹೋದ ತಕ್ಷಣ ಮನು ಮಾಡಿದ್ದು ಫಸ್ಟ್ ಕೆಲಸ, ಇಲ್ಲೊಂದು ಫಿಲ್ಟರ್ ಕಾಫಿ ಅಂತ ಶಾಪ್ ಇದೆ, ಅಲ್ಲಿ ಕಾಫಿ ಟ್ರೈ ಮಾಡೋಣ ಮಂಜೂರು. 25 rupees ಒಂದು ಕಾಫಿ ಕೊಟ್ಟು, 50 ರೂಪಾಯಿ ಕೊಟ್ಟು ಒಂದು ಕಾಫಿ ಕುಡ್ಕೊಂಡು ಬಂದು. 1 ಲೀಟರ್ ಹಾಲೇ ಬಂದ್ಬಿಟ್ಟಿರೋದು. ನನಗೆ ಇನ್ನೊಂದು 2-3 ರೂಪಾಯಿ ಹಾಕಿದ್ದಿದ್ರೆ ಗಬ್ಬಾಗಿತ್ತು. ನಾನು ಮಾಡೋ ಕಾಫಿ ಏನ್ ಸಾಕತ್ತಾಗಿರುತ್ತೆ ಅಲ್ವಾ ಮನು? ಫಿಲ್ಟರ್ ಅಂತ ಹಾಕಿದ್ನಲ್ಲ, ಅದಕ್ಕೆ ಹೋದೆ. ಬಟ್ ಏನೋ ಲೈಟ್ ಆಗಿತ್ತು, ಟೇಸ್ಟ್ ಇರ್ಲಿಲ್ಲ. ಕಾಫಿ ಪೌಡರ್ ಯಾವ್ದೋ ಲೋಕಲ್ ಕಾಫಿ ಪೌಡರ್ ಇರುತ್ತೆ ಮೋಸ್ಟ್ಲಿ. ಕಾಫಿ ಪೌಡರ್ ಒಂದು ಹಾಲ್ಗೆ ನೀರ್ ಜಾಸ್ತಿ ಹಾಕಿದ, ಫುಲ್ಲು ನೀರು ಕ್ವಾಂಟಿಟಿ ಜಾಸ್ತಿ. ಇಷ್ಟುದ್ದ ಕಪ್ಪಲ್ಲಿ ಕೊಟ್ಟವನೆ, ಫುಲ್ಲು ನೀರ್ ಕಾಫಿ. ಟೇಸ್ಟೇ ಇರ್ಲಿಲ್ಲ. ಅದು ಒಳ್ಳೆ ಬಿಸಿ ನೀರು ಕುಡ್ದಂಗ ಆಯ್ತು ನನಗೆ. ಇನ್ ನೆಕ್ಸ್ಟ್ ಟೈಮ್ ಹೋಗ್ತೀವಾ? ಇಲ್ಲ, ಅದಕ್ಕೆ ಅದು ಅಂಗಡಿ ಖಾಲಿ ಇರೋದು, ಯಾರು ಇಲ್ಲ ಒಳಗೆ. ಅಲ್ಲಿ ಮನು ಹೇಳಿದ್ದು ಟೇಸ್ಟ್ ಮಾಡ್ಕೊಳ್ಳೋಣ, ಎಮರ್ಜೆನ್ಸಿಗೆ ಬೇಕಾಗತ್ತೆ. ಈಗ ನಾನೇನಾದ್ರು ಊರಿಗೆ ಹೋಯ್ತು ಅಂದ್ರೆ ಅವ್ರಿಗೆ ಬೇಕಾಗತ್ತಲ್ಲ, ಅವಾಗ ಹೋಗಿ ಟ್ರಯಲ್ ಅಂಡ್ ಎರರ್ ಮಾಡಬಾರ್ದಲ್ಲ ಅಂತ. ಎನಿವೇಸ್ ರೂಲ್ ಔಟ್ ಇವಾಗ ಆ ಕಾಫಿ ಶಾಪ್. ಇನ್ನು ಹೋಗಲ್ಲ ಅಲ್ಲಿಗೆ. ತಿಪ್ಪೂರ್ಲಾಗ ಹೊಡೆದ್ರು ಹೋಗಲ್ಲ. ಅಮ್ಮ ಫುಲ್ ಹೊಟ್ಟೆಶ್ವಾಗಿ ಹೋಗ್ಬಿಟ್ಟಿದೆ. ಇವಾಗ ಜಸ್ಟ್ ಆಫೀಸ್ ಕೆಲಸ ಮುಗೀತು. ಮನು ನೋಡಿದ್ರೆ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಾರೆ. ಏನಪ್ಪಾ ರಜಾ, ಊಟ ಮಾಡ್ತೀರಾ ಇಲ್ವಾ? ಮಾಡ್ಬೇಕು. ಒಂದೇನೋ ಹುಡುಕ್ತಾ ಇದೆ, ಸಿಗ್ತಾ ಇಲ್ಲ. ಹೌದಾ? ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇದೆ, ಸಿಗ್ತಾ ಇಲ್ಲ. ಅಲ್ಲಿ ರಂಗಣ್ಣ ವೇಟ್ ಮಾಡ್ತಾವ್ರೆ. 9 ಗಂಟೆ ಆಯ್ತು. ವೇಟ್ ಮಾಡಕ್ ಹೇಳೋರು. ಏನಿಲ್ಲ, ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂದ್ಬಿಡ್ತಾರ ಆಮೇಲೆ ಅವರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನು ಮಾಡಕ್ಕಾಗಲ್ಲ. ಮನುದು ಫೇವ್ರೆಟ್ ಶೋ, ಅದ್ರಲ್ಲಿ ಏನ್ ನ್ಯೂಸ್ ಬರುತ್ತೆ ಅಂತಿಲ್ಲ. ಅಲ್ಲಿ ಕುತ್ಕೊಂಡು ಬೈತಾರಲ್ಲ ರಂಗಣ್ಣ, ಅವ್ರು ಬೈಯೋದನ್ನ ಕೇಳ್ಕೊಂಡು ಊಟ ತಿಂತಾರೆ. 2 ತುತ್ತು ಎಕ್ಸ್ಟ್ರಾ ಹೋಗತ್ತಂತೆ. ಸೊ ಹೋಗ್ತೀವಿ, ರಂಗಣ್ಣ ವೇಟ್ ಮಾಡ್ತಾ ಇದ್ದಾರೆ. ನಿಮಗೆ ಸಿಗ್ತೀನಿ ನಾನು ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳೆ ವಿಡಿಯೋಸ್ ಎಲ್ಲಾನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೇಳ್ಕೊಂತೀನಿ. ಸಿಗೋಣ, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the money part.